ದ ಡೇಂಜರಸ್ ಯು. ನಮ್ಮ ಡೇಂಜರ್ ವರ್ಷನ್ ಯಾವ ರೀತಿ ಆಗೋದಂದರೆ, ಕೆಲವು ತಿಂಗಳ ನಂತರ ಹಿಂತಿರುಗಿ ನೋಡಿದಾಗ ಈ ವ್ಯಕ್ತಿ ನಾನೇನಾ ಅನಿಸ್ಬೇಕು. ನಮಗೆ ಭಯ ಆಗಬೇಕು, ಹೇಗಿದ್ದವನು ಹೇಗಾಗ್ಬಿಟ್ಟೆ ಅಂತ. ಈಗೇನಾಗಿದೆ ಅಂದರೆ, ನಮಗೆ ಯಾರು ಬೇಕಾದರೂ ಬೈಬಹುದು, ಮೋಸ ಮಾಡಬಹುದು, ಹರ್ಟ್ ಮಾಡಬಹುದು, ಬೇರೆಯವರು ಎಲ್ಲೂ ಬೇಜಾರಾಗ್ತಾರೋ ಅಂತ ಎಲ್ಲ ನೋವನ್ನು ನಾವೇ ನೋಡಿಕೊಂಡು ಟೆನ್ಷನ್, ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದೀವಿ. ಹಾಗಾಗಿ ನಾವು ಸ್ಟ್ರಾಂಗ್ ಆಗೋದು ಹೇಗೆ, ನಮ್ಮ ಹೈ ವರ್ಷನ್ನ ರೂಪಿಸ್ಕೊಳ್ಳೋದು ಹೇಗೆ, ನಮ್ಗೆ ಬೇಕಾದಂತಹ ಗುರಿನ ನಾವು ಅಚೀವ್ ಮಾಡೋದು ಹೇಗೆ, ಅಂದ್ಕೊಂಡಿದ್ದನ್ನು ಸಾಧಿಸೋದು ಹೇಗೆ. ಒಬ್ಬ ಎಸೆನ್ಷಿಯಲಿಸ್ಟ್ ಯಾರು ಅಂದರೆ, ಈ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ, ಈ ಚಂಚಲ ಜಗತ್ತಿನಲ್ಲಿ ನನಗೆ ಇದೇ ಬೇಕು ಅಂತ ಆಯ್ಕೆ ಮಾಡುವ ಪವರ್ ಇದೆಯಾ? ಇಲ್ಲಿ ಏನು ನಡೀತಾ ಇದೆಯೋ ಅದರ ಅಗತ್ಯ ನನಗಿಲ್ಲ, ಇದರಿಂದ ನನಗೇನು ವ್ಯತ್ಯಾಸ ಆಗಲ್ಲ, ನಾನೇನು ಮಾಡಬೇಕು ಅಂದ್ಕೊಂಡಿದ್ದೇನೋ, ನನಗೆ ಬೇಕು ಅಂತ ಇದೆಯೋ ಅದನ್ನು ನಾನು ಪಡಿತೀನಿ ಅನ್ನೋ ಶಕ್ತಿ ನಮಗಿಲ್ಲ. ನಾನೇನು ಮಾಡಬೇಕು, ನನಗೇನು ಬೇಕು ಅಂತಿದೆಯೋ ಅದನ್ನು ನಾನು ಪಡಿತೀನಿ, ನಾನೇನು ಮಾಡಬೇಕು, ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ ಅನ್ನೋ ಒಂದು ನಿರ್ಧಾರ ತಗೊಳ್ಳೋನು ಎಸೆನ್ಷಿಯಲಿಸ್ಟ್. ಈ ಎಸೆನ್ಷಿಯಲಿಸ್ಟ್ ಆಗೋದು ಹೇಗೆ ಈ ಪ್ರಪಂಚಕ್ಕೆ ಹೇಳೋದು ನನಗಿದು ಬೇಕಂದರೆ ಬೇಕೇ ಬೇಕು ಅಂತ. ಆ ಸ್ಪಷ್ಟ ನಿರ್ಧಾರ ಹೇಗೆ ಮಾಡೋದು? ಏನಾಗುತ್ತೆ ಅಂದರೆ, ಎಷ್ಟೋ ಸಲ ನಮಗೆ ಮದುವೆಗೆ, ಫಂಕ್ಷನ್ಗೆ, ಬರ್ತ್ಡೇಗೆ ಕರೀತಾರೆ, ನಾವು ಇಲ್ಲ ಅನ್ನಲ್ಲ, ಹೋಗ್ತೀವಿ. ಯಾಕಂದರೆ ಎಲ್ಲವ್ರಿಗೆ ಬೇಜಾರಾಗುತ್ತೋ ಅಂತ. ಆದರೆ ಇನ್ನೊಂದು ಕಡೆ ನಮ್ಮ ಕೆಲಸ, ನಮ್ಮ ಗುರಿ, ನಮ್ಮ ಬಿಸ್ನೆಸ್ ಅದ್ರ ಮೇಲೆ ಕೆಲಸ ಮಾಡಬೇಕು, ಆದರೂ ನಾವು ಮಾಡಲ್ಲ. ಯಾಕೆ? ಎಲ್ಲವ್ರು ಬೇಜಾರಾಗ್ತಾರೋ ಅಂತ. ಹಾಗಾಗಿ ನಾವು ಸಕ್ಸಸ್ ಆಗಲ್ಲ. ಯಾಕಂದರೆ ನಮ್ಮ ಆಯ್ಕೆ ನಮ್ಮ ಕೈಯಲ್ಲೇ ಇಲ್ಲ. ನಮ್ಮ ಜೀವನನ ಬೇರೆಯವರು ನಿರ್ಧಾರ ಮಾಡ್ತಾ ಇದ್ದಾರೆ. ನಾವು ಎಲ್ಲರನ್ನ ಖುಷಿ ಮಾಡಬೇಕು, ಎಲ್ಲರ ಬಾಕ್ಸಲ್ಲಿ ಫಿಟ್ ಆಗಬೇಕು ಅಂತ ಹೊಂದಾಣಿಕೆ ಮಾಡ್ಕೊಂಡಿರ್ತೀವಿ. ಅದೇ ಒಬ್ಬ ಎಸೆನ್ಷಿಯಲಿಸ್ಟ್ ಅವನೇನು ಅಂದ್ಕೊಳ್ತಾನಂದರೆ, ನನ್ನ ಹತ್ತಿರ ತುಂಬ ಕಡಿಮೆ ಸಮಯ ಇದೆ, ತುಂಬ ಕಡಿಮೆ ರಿಸೋರ್ಸ್ ಇದೆ, ತುಂಬ ಕಮ್ಮಿ ದುಡ್ಡಿದೆ, ಹಾಗಾಗಿ ನಾನಿದನ್ನು ಎಲ್ಲಿ ಬೇಕಲ್ಲಿ ಯೂಸ್ ಮಾಡಲ್ಲ, ಸರಿಯಾದ ಕಡೆ ಅದನ್ನು ಉಪಯೋಗಿಸ್ತೀನಿ. ಇದನ್ನು ಪವರ್ ಆಫ್ ಚೂಸಿಂಗ್ ಅನ್ನೋದು. ನನ್ನ ಒಳ್ಳೆಯ ಉದ್ದೇಶಕ್ಕಾಗಿ ಯಾವುದೇ ಪಾರ್ಟಿ, ಮದುವೆ, ಬರ್ತ್ಡೇ ಎಲ್ಲವನ್ನು ಒಂದು 5-6 ತಿಂಗಳು ತ್ಯಾಗ ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ. ನನಗೆ ನನ್ನ ಕನಸು, ನನ್ನ ಗುರಿ ಮುಖ್ಯ ಅಂತ ಒಂದೇ ಕಡೆ ಫೋಕಸ್ ಯಾರು ಮಾಡ್ತಾರೋ ಅವರನ್ನು ಎಸೆನ್ಷಿಯಲಿಸ್ಟ್ ಅನ್ನೋದು. ಇದನ್ನು ಹೇಳೋ ಒಂದು ಗುಂಡಿಗೆ ನಮಗಿಲ್ಲ ಅಂದರೆ ನಾವು ಒಂಥರ ಪ್ರಾಣಿಗಳ ಥರ ಆಗಿಬಿಡ್ತೀವಿ. ಪ್ರಾಣಿಗಳು ಯೋಚನೆ ಮಾಡಲ್ಲ, ಏನು ಸಿಗ್ತವೋ ತಿಂತವೋ, ಹೇಗೆ ಬೇಕೋ ಹಾಗಿರ್ತವೆ, ಏನು ಬಂದಿದೆಯೋ ಅದನ್ನು ಹಾಗೆ ಸ್ವೀಕಾರ ಮಾಡ್ತವೆ ಪ್ರಾಣಿಗಳು. ನಾವು ಸಹ ಪ್ರಾಣಿಗಳ ಥರ ಆಗಿಬಿಟ್ಟಿದ್ದೀವಿ. ಈ ಮಾತು ಕೇಳಿ ಬೇಜಾರಾಗ್ಬೋದು, ಹರ್ಟ್ ಆಗ್ಬೋದು, ಆದರೆ ವಿಡಿಯೋ ತುಂಬ ಡೀಪ್ ಆಗಿದೆ. ನಾವು ಸುಮಾರು ಗುರಿ ಹಾಕ್ಕೊಂಡ್ರು ಒಂದು ಗುರಿನೂ ಈಡೇರಲ್ಲ. ಯಾಕೆ ಗೊತ್ತಾ? ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತ ಹೊರಡ್ತೀವಿ, ಕೊನೆಗೆ ಏನೂ ಮಾಡಲ್ಲ. ಎಲ್ಲ ಸೈಡಿಗೆ ಹಾಕಿ ನಾನು ಒಂದ್ರ ಮೇಲೆ ಫೋಕಸ್ ಮಾಡ್ತೀನಿ, ಇದು ನನಗೆ ಬೇಕೇ ಬೇಕು, ಈ ಒಂದು ಕೆಲಸ ಆಗೋ ತನಕ ನಾನು ಅಲಗಾಡಲ್ಲ ಅನ್ನೋ ಒಂದು ಸಂಕಲ್ಪ, ದೃಢ ನಿರ್ಧಾರ, ಫೋಕಸ್ ಇದ್ದರೆ ಆ ಕೆಲಸ ಆಗ್ತದೆ. ನಮಗೆ ಮನೆಯಲ್ಲಿ, ಕಂಪನಿಯಲ್ಲಿ, ಕೆಲಸದಲ್ಲಿ ಅದನ್ನು ಮಾಡು, ಇದನ್ನು ಮಾಡು, ಓವರ್ ಟೈಮ್ ಮಾಡು, ನಾವು ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಬಿಡ್ತೀವಿ. ಯಾರು ಡೇಂಜರಸ್ ಆಟ ಆಡ್ಲಿಕ್ಕೆ ಬಯಸ್ತಾರೋ, ಯಶಸ್ವಿ ಆಗ್ಲಿಕ್ಕೆ ಬಯಸ್ತಾರೋ ಅವರಿಗೆ ಪವರ್ ಆಫ್ ಚೂಸಿಂಗ್ ಗೊತ್ತಿರುತ್ತೆ. ನಾನು 5 ಗಂಟೆ ತನಕ ಕೆಲಸ ಮಾಡ್ತೀನಿ, ಅದ್ರ ಮೇಲೆ ನಾನು ಯಾವುದೇ ಕೆಲಸ ಮಾಡಲ್ಲ, ಅದ್ರ ಮೇಲೆ ನನಗೆ ಬೇರೆ ಕೆಲಸ ಇದೆ, 5 ಗಂಟೆ ಒಳಗಡೆ ನನ್ನ 100% ಹಾಕ್ತೀನಿ. ಈ ರೀತಿ ಯಾರು ಆಯ್ಕೆ ಮಾಡ್ಕೋತಾರೋ ಅವರು ಮುಂದುವರಿತಾರೆ. ಏನಾಗಿದೆ ಅಂದರೆ, ನಮಗೆ ಒಂದು ಸ್ಪಷ್ಟತೆ ಇಲ್ಲ. ದುಡ್ಡು ಮಾಡಬೇಕು, ಕೋಟಿಗಟ್ಟಲೆ ದುಡ್ಡು ಮಾಡಬೇಕು, ಈ ರೀತಿಯ ಮೋಟಿವೇಶನ್ನ ಕೇಳಿ ದುಡ್ಡು ಮಾಡಬೇಕಂತ ಹೊರಡ್ತೀವಿ. ನನ್ನ ದಿನದ ಖರ್ಚು ಎಷ್ಟಿದೆ, ತಿಂಗಳಿಗೆ ಎಷ್ಟು ಬೇಕು, ನಾನು ಎಷ್ಟು ದುಡಿಲಿಕ್ಕೆ ಬಯಸ್ತೀನಿ, ಒಂದು ಸ್ಪಷ್ಟತೆ ಇಲ್ಲ, ಒಂದು ಕ್ಯಾಲ್ಕುಲೇಷನ್ ಇಲ್ಲ. ನನಗೆ ತಿಂಗಳಿಗೆ 6 ಲಕ್ಷ ಬೇಕು, 3 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ, 9 ಲಕ್ಷಕ್ಕಿಂತ ಮೇಲೆ ಬಂದರೆ ನಾನು ರಿಸ್ಕ್ ಟೇಕಿಂಗ್ ಹಾಕ್ತೀನಿ. ಈ ರೀತಿ ನಿಮ್ಮ ಸಂಕಲ್ಪ ಇದ್ದರೆ, ಸ್ಪಷ್ಟತೆ ಇದ್ದರೆ, ಇದು ಎಬಿಲಿಟಿ ಟು ಚೂಸ್. ನಾವು ಇವತ್ತಿನ ತನಕ ಯಾಕೆ ಉದ್ಧಾರ ಆಗಿಲ್ಲ ಅಂದರೆ, ನಮಗೆ ಆಯ್ಕೆ ಮಾಡುವ ಗುಂಡಿಗೆ ಇಲ್ಲ. ನಮ್ಮ ಮನೇಲಿ, ನಮ್ಮ ಕಂಪನೀಲಿ ಇಷ್ಟಂದರೆ ಇಷ್ಟೇ, ಇದ್ರ ಮೇಲೆ ನಾನು ಮಾಡಲ್ಲ, ನನಗೆ ಬೇರೆ ಕೆಲಸ ಇದೆ, ಈ ಟೈಮಲ್ಲಿ ನಾನು ಯಾರಿಗೆ ಸಿಗಲ್ಲ ಅನ್ನೋ ಒಂದು ಮಾತು ಹೇಳಿದ್ದೀರಾ? ಹೇಳಿರಲ್ಲ. ನಮಗೆ ಪವರ್ ಆಫ್ ಚೂಸಿಂಗ್, ಈ ಸಮಯದಲ್ಲಿ ನಾನು ಈ ಕೆಲಸ ಮಾಡ್ತಾ ಇರ್ತೀನಿ, ಯಾವುದಕ್ಕೂ ಡಿಸ್ಟ್ರಾಕ್ಟ್ ಆಗಲ್ಲ ಅನ್ನೋ ಒಂದು ಸ್ಪಷ್ಟ ನಿಲುವು ನಿಮಗಿದ್ದರೆ, ಹಿಡಿದ ಕೆಲಸ ಆಗೋ ತನಕ ಬಿಡಲ್ಲ ಅನ್ನೋ ಒಂದು ಸ್ಪಷ್ಟ ನಿಲುವು ನಿಮಗಿದ್ದರೆ, ನಿಮ್ಮ ಗೆಲುವನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾವುದೇ ಮಹಾನ್ ವ್ಯಕ್ತಿ ಆಗಿರಲಿ, ಅವರು ತಮ್ಮ ಆರ್ಟ್ನ,
ತಮ್ಮ ಕೆಲಸನ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ತಾ ಇರ್ತಿದ್ರು. ಬಾಕಿ ಎಲ್ಲ ಅವರಿಗೆ ಆಟೋಮೆಟಿಕ್ ಆಗಿ ಸಿಗ್ತಾ ಇರ್ತಿತ್ತು. ಅವರಿಗೆ ತಮ್ಮ ಕೆಲಸದ ಮೇಲೆ ಪ್ರೀತಿ ಇತ್ತು. ನಾವು ಸಹ ನಮ್ಮ ಸ್ಕಿಲ್, ನಮ್ಮ ಕೆಲಸ ಮಾಡ್ತಾ ಇದ್ದರೆ ಅದರಿಂದ ರಿಸಲ್ಟ್ ಬಂದೇ ಬರುತ್ತೆ. ಯು ಹ್ಯಾವ್ ಟು ಪ್ಲೇ ಯುವರ್ ವರ್ಕ್, ಜಸ್ಟ್ ಪ್ಲೇ ಟು ಪ್ಲೇ. ಗೆಲ್ತೀವ, ಸೋಲ್ತೀವ, ದುಡ್ಡು ಬರ್ತದ, ಎದುರಾಳಿ ಯಾರು, ಅವ್ರು ನಮಗಿಂತ ಸ್ಟ್ರಾಂಗಾ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸನ ನಾವು ಮಾಡ್ತಾ ಹೋಗಬೇಕು. ಆ ಒಂದು ಫ್ಲೋವಲ್ಲಿರಬೇಕು. ನೇಚರ್ನ ಒಂದು ಲಾ ಇದೆ, ನೇಚರ್ ಈಸ್ ನೆವರ್ ಇನ್ ಎ ಹರಿ ಯೆಟ್ ಎವ್ರಿಥಿಂಗ್ ಈಸ್ ಅಚೀವ್. ಪ್ರಕೃತಿಗೆ ಯಾವುದೇ ಗಡಿಬಿಡಿ ಇಲ್ಲ, ಅದು ಯಾರಿಗೂ ಪ್ರೂವ್ ಮಾಡಲ್ಲ. ಸಮಯಕ್ಕೆ ಸರಿಯಾಗಿ ಎಲ್ಲ ಅಚೀವ್ ಆಗುತ್ತೆ. ಆ ರೀತಿ ಇರಬೇಕು. ನೀವು ಹೇಳ್ಬೋದು ಬರೀ ಕೆಲಸ ಅಂತ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಜನ ಬೇಜಾರಾಗ್ತಾರೆ, ದೂರ ಹೋಗ್ತಾರೆ, ನಮ್ಮನ್ನು ಇಷ್ಟಪಡಲ್ಲ. ಹೌದು, ತುಂಬ ಜನ ನಿಮ್ಮನ್ನು ಇಷ್ಟಪಡಲ್ಲ, ಜೆಲಸಿ ಫೀಲ್ ಮಾಡ್ತಾರೆ. ಒಂದು ಬೇಸಿಕ್ ಹ್ಯೂಮನ್ ಲಾ ಇದೆ, ಹ್ಯೂಮನ್ಸ್ ಆರ್ ಬೈ ಬಾರ್ನ್ ಜೆಲಸ್. ಜನರು ಖುಷಿ ಆಗ್ತಾರೆ ಅಂತ ನೀವೇನು ಮಾಡ್ತಾ ಇದ್ದೀರಾ, ಅವರ ಒಪ್ಪಿಗೆ ಸಿಗ್ತದೆ ಅಂತ ನೀವು ಕಾಯ್ತಾ ಇದ್ದೀರಾ, ಅದು ಸಿಗಲ್ಲ. ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋದ ಹಾಗೆ, ಯಶಸ್ಸಿನ ಕಡೆಗೆ ಹೋಗ್ತಾ ಇದ್ದ ಹಾಗೆ ಜನ ನಿಮ್ಮನ್ನು ಇಷ್ಟಪಡಲ್ಲ, ಹುಡ್ಕೋತಾರೆ. ಜಸ್ಟ್ ಪ್ಲೇ ಟು ಪ್ಲೇ, ಆಮೇಲೆಲ್ಲ ಯೂನಿವರ್ಸಿಗೆ ಬಿಟ್ಬಿಡಿ. ಈ ಕೆಲಸ ಮಾಡಿದ್ರೆ ದುಡ್ಡು ಬರ್ತದ, ಲಾಭ ಇದೆಯಾ, ಎಲ್ಲ ಕಡೆ ಲಾಭ ನೋಡಬೇಡಿ. ನೀವು ಸರಿಯಾದ ದಾರಿಯಲ್ಲಿದ್ದರೆ ರಿಸಲ್ಟ್ ಬಂದೇ ಬರುತ್ತೆ.